ಜ್ಞಾನ ಶಕ್ತಿ ಕೋಟಿ ಸೂರ್ಯರನ್ನು ಮೀರಿದೆ, ಮತ್ತು ಯಾರ ದಿವ್ಯ ಧ್ವನಿಯು ಲೋಕಹಿತವ ಮಾಡಿದೆ. ಮೂರು ಲೋಕದಲ್ಲಿ ಯಾರ ಕೀರ್ತಿ ವ್ಯಾಪ್ತವಾಗಿದೆ, ಅಂಥ ದೇವರಲ್ಲಿ ನನ್ನ ತಲೆಯೂ ಬಾಗಿದೆ. ಅಂಥ ದೇವರಲ್ಲಿ ನನ್ನ ತಲೆಯೂ ಬಾಗಿದೆ. पंचपरमेष्ठी भगवान की, देवाधिदेव गोमटेश्वर बाहुबली भगवान की जय। द्वादशांग जिनवानी माता की जय। अंतिम श्रुत केवली आचार्य भगवान श्री भद्रबाहुजी मुनि महाराज की जय। सिद्धांत चक्रवर्ती आचार्य भगवान श्री नेमिचंद्र जी मुनि महाराज की जय। चारित्र्य चक्रवर्ती धर्म साम्राज्य नायक मुनिकुल पितामह योगींद्र चूड़ामणि 20वीं शताब्दी के प्रथम आचार्य भगवान श्री शांति सागर जी मुनि महाराज की जय। दीक्षा गुरु शांत मूर्ति वात्सल्य रत्नाकर गुरुवर आचार्य भगवान श्री सन्मति सागर जी मुनि महाराज की जय। परम पूज्य आचार्य भगवान श्री विद्यासागर जी मुनि महाराज की जय। परम पूज्य आचार्य श्री वर्धमान सागर जी मुनि महाराज की परम पूज्य निर्यापक श्रमण मुनिवर श्री धर्म सागर जी मुनि महाराज की जय। अहिंसा परमो धर्म की बोले विद्यासागर मुनि महाराज की। ಅನಾದಿ ಕಾಲದಿಂದ ಇಡೀ ವಿಶ್ವದೊಳಗ ನಾವು ನೀವು ಎಲ್ಲರೂ 84 ಲಕ್ಷ ಯೋನಿಗಳಲ್ಲಿ ಪರಿಭ್ರಮಣ ಮಾಡುತ್ತಾ ಈ ವರ್ತಮಾನ ಪರ್ಯಾಯದಲ್ಲಿ ಬಂದಿದ್ದೇವೆ. ಅಂಥ ಪರಿಸ್ಥಿತಿದೊಳಗೆ ನಾವು ನೀವು ಈ ಪರ್ಯಾಯ ತಕ ನಮ್ಮ ಆತ್ಮಕಲ್ಯಾಣ ಮಾಡ್ಕೊಳಕ್ಕೆ ಸಾಧ್ಯ ಯಾಕೆ ಆಗಿಲ್ಲ ಅಂದ್ರೆ ನಮಗೆ ನಮ್ಮ ಆತ್ಮಹಿತದ ಬೋಧ ಆಗಿಲ್ಲ. ಆ ವಿಷಯದೊಳಗೆ ನಾವು ಯಾವಾಗ ವಿಚಾರ ಮಾಡಿಲ್ಲ. ನಾವು ಯಾರು, ಎಲ್ಲಿಂದ ಬಂದಿದ್ದೇವೆ, ಸದ್ಯ ಯಾವ ಪರ್ಯಾಯದೊಳಗಿದ್ದೇವೆ, ಮುಂದೆ ಎಲ್ಲಿ ಹೋಗಬೇಕು, ಅಲ್ಲಿ ಮುಟ್ಟುವಂಥ ಮಾರ್ಗ, ಆ ದಾರಿ ಯಾವ ಪ್ರಕಾರದಿಂದ ಯಾವ ಉಪಾಯದಿಂದ ಪ್ರಾಪ್ತ ಆಗಬಹುದು, ಮತ್ತು ಆ ಸಲುವಾಗಿ ನಾವು ನೀವು ಏನು ಮಾಡಬೇಕಂದ್ರೆ ಆ ಪ್ರಕರಣದೊಳಗೆ ಆ ವಿಷಯದೊಳಗೆ ನಾವು ಯಾವಾಗ ವಿಚಾರ ಮಾಡಿಲ್ಲ. ಕನ್ನಡ ಬರ್ಕೈತೇನು ಸ್ವಲ್ಪ ಹಾಂ. ನನಗೆ ನಮ್ಮ ಕನ್ನಡ ಅಂದ್ರೆ ಬಡಂಗದಾಗಿನ ಮಮ್ಮುಕಾಳ ಬಡಂಗ ಇರ್ತಿದ್ದೇನೆ. ಈ ಕಡೆ ಬಡಂಗ ಚಿರ್ಮುರಿ ಬಡಂಗ ಇರಂಗಿಲ್ಲ. ಚೋಡ ನಮ್ಮ ಕನ್ನಡ ಅಂದ್ರೆ ಚೋಡಾದಾಗಿನ ಮಮ್ಮುಕಾಳ. ಹಾಂ, ಎಳ್ಳಕಾಳ ಅಂದ್ರೂ ನಡಿಬಹುದು. ಕಡ್ಲಿಕಾಳು ಭಾಳ ದೊಡ್ಡದಾಯಿತು. ಹಾಂ, ಅಸಗ ಎಳ್ಳಕಾಳ ಅಂದ್ರಿ. ಆದರೆ ವರ್ತಮಾನ ಕಾಲ ಬಹಳಷ್ಟು ವಿಷಮ ಕಾಲ. ಈ ವರ್ತಮಾನ ಪಂಚಮ ಕಾಲ ಬಹಳ ವಿಷಮ. ಈ ಕಾಲದೊಳಗೆ ಬಹಳ ಕಷಾಯ ಉದ್ರೇಕ ಆಗಬಹುದು. ಭಾಳಷ್ಟು ಮಿಥ್ಯಾತ್ವ ಪ್ರವಾಹ ಮತ್ತು ಪ್ರಭಾವ ಎರಡೂ ಕಾಣಬಹುದು. ಅಂಥದ್ರೊಳಗೆ ನಾವು ನೀವು ಎಲ್ಲರೂ ವೀತರಾಗದೇವ್ ಸಿದ್ಧಾಂತ ಶಾಸ್ತ್ರ ಮತ್ತು ನಿರ್ಗ್ರಂಥ ಗುರುಗಳು ಹೇಳಿದಂಥ ರತ್ನತ್ರಯ ಸ್ವರೂಪ ಮೋಕ್ಷ ಮಾರ್ಗ ತಿಳ್ಕೊಬೇಕಂದ್ರೆ ಆ ಸಲುವಾಗಿ ಸ್ವಲ್ಪ ಸ್ವಾಧ್ಯಾಯ ಮಾಡಬೇಕು. ಏನು ಮಾಡಬೇಕು? ಸ್ವಾಧ್ಯಾಯ ಅಂದರೆ ಏನು ಮಹಾರಾಜ? ಏನು ಮಾಡಬೇಕು? ಕಾಮಿಕ್ಸ್ ಓದಬೇಕು? ಇಲ್ಲ. ಪತ್ರಿಕೆ ಓದಬೇಕು? ಇಲ್ಲ. ಪೂರ್ವಾಚಾರ್ಯರ ಬರೆದಂಥ ಹೇಳಿದಂಥ ಶಾಸ್ತ್ರಗಳನ್ನು ಓದಬೇಕು. ಏನು ಮಾಡಬೇಕು? ಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕು. ಆದ್ರೆ ನಾವು ಇಂದು ತನಕ ಯಾಕೆ ಮಾಡಿಲ್ಲ? ನೀತಿಕಾರರು ಒಂದು ಭಾಳ ಸುಂದರವಾಗಿ ಒಂದು ಗಾದೆಯ ಮಾತು ಹೇಳಿರುತ್ತಾರೆ. ಸಂಸ್ಕೃತ ಭಾಷೆಯಲ್ಲಿ ಒಂದು ಭಾಳ ಸುಂದರ ಶ್ಲೋಕ ಹೇಳಿರುತ್ತಾರೆ. ಅವ್ರು ಹೇಳಿರುತ್ತಾರೆ, ಸರೋವರದೊಳಗೆ ಕೆರೆ ಇರ್ತಿದಲ್ಲ, ಕೆರೆ ಸರೋವರದೊಳಗೆ ಭಾಳಷ್ಟು ಕಮಲ್ ಹೂವು. ಆ ಕಮಲ್ ಹೂವು ಸಮೂಹದಲ್ಲಿ ಒಂದು ಕಮಲ ಸರೋವರ ದಂಡಿಗೆ ಅಲ್ಲ, ಸರೋವರ ದಂಡಿಗೆ ಒಂದು ಸರೋವರ ಕೊನೆಗೆ ಒಂದು ಕಮಲ್ ಹೂವು ಇರುತ್ತದೆ. ಅದ್ರೊಳಗೆ ಒಂದು ಭ್ರಮರ ಏನಂತೀರಿ? ಏನ? ತುಂಬಿ
ಭ್ರಮರ ತಿಳಿತಲ್ರಿ? ಹಾಂ, ಹಿಂದಿನ ನಾ ತಿಳ್ಕೊತೇನೆ. ಪೈಲ ನೀವು ತಿಳ್ಕೊರಿ, ಹಿಂದಿನ ನಾ ತಿಳ್ಕೊತೇನು. ಭುಂಗಿ ಇರಲಿ ಇರಲಿ, ಭ್ರಮರ ಸಂಸ್ಕೃತ ಭಾಷೆಯಲ್ಲಿ ಅದಕ್ಕೆ ಭ್ರಮರ ಅನ್ನುತ್ತಾರೆ. ಒಂದು ಭ್ರಮರ ಆ ಕಮಲ ಹೂವದಲ್ಲಿ ಕೂತಿರ್ತಾ ಅದರ ಮಕರಂದ, ಅದರ ಪರಾಗಕಣ ಸೇವನೆ ಮಾಡ್ತಾ ಇತ್ತು. ರಾತ್ರಿ ಆಯಿತು, ಸೂರ್ಯಾಸ್ತ ಆದ ಕೂಡಲೇ ಕತ್ಲೆ ಆಯಿತು. ಕತ್ಲೆ ಆದ ಕೂಡಲೇ ಆ ಕಮಲ ಹೂವನ ಏನು ಪಾಕಳಿ ಏನಂತಾರೆ ಅದೆಲ್ಲ ಬಂದಾಗಿ ಹೋಯಿತು. ಅರಳಿ ಬಂದಾಯಿತು, ಅದ ಮುಚ್ಚಿ ಹೋಯಿತು. ಅದಕ್ಕೆ ಕಮಲ ಹೂವದೊಳಗೆ ಅದ ಭ್ರಮರ ಒಳಗೆ ಕೊತ್ತು ಬಿಡ್ತು. ಮತ್ತು ಏನು ವಿಚಾರ ಮಾಡ್ತಾ ಇದೆ? ರಾತ್ರಿರ್ಗಮಿಷ್ಯತಿ ಭವಿಷ್ಯತಿ ಸುಪ್ರಭಾತಂ ಭಾಸ್ವಾನ್ ಉದೇಶ್ಯತಿ ಹಸಸ್ಯತಿ ಪಂಕಜಶ್ರೀ. ಅರ್ಥಾತ್ ಈ ರಾತ್ರಿ ಹೊಂಟಿ ಹೋಗೋದೈತಿ, ಭವಿಷ್ಯತಿ ಸುಪ್ರಭಾತಂ, ಮತ್ತು ಸುಪ್ರಭಾತ ಬೇಗ ಆಗೋದೈತಿ. ಭಾಸ್ವಾನ್ ಉದೇಶ್ಯತಿ, ಪೂರ್ವ ದಿಶೆ ಈ ಕಡೆ ಅಲ್ರಿ, ಬೇಗದಿಂದ ಸೂರ್ಯೋದಯ ಆಗೋದೈತಿ, ಅದರಿಂದ ಸುಪ್ರಭಾತ ಆಗೋದೈತಿ. ಇತ್ತಂ ವಿಚಿಂತೆಯತಿ ಕೋಶಗತೆ ದ್ವಿರೇಫೆ. ದ್ವಿರೇಫ್ ಅಂದ್ರೆ ಭ್ರಮರ ಹುಳ. ಈ ಪ್ರಕಾರ ಆ ಕಮಲ ನಾಳದಲ್ಲಿ ಕೂತ ಆ ಭ್ರಮರ ಹುಳ ವಿಚಾರ ಮಾಡುತ್ತದೆ. ಏನಂತ ವಿಚಾರ ಮಾಡ್ತಾ ಇದೆ? ರಾತ್ರಿರ್ಗಮಿಷ್ಯತಿ, ರಾತ್ರಿ ಹೋಗೋದೈತಿ, ಮತ್ತೆ ಸುಪ್ರಭಾತ್ ಆಗೋದೈತಿ, ಹೊತ್ತುದೇ ಆಗೋದೈತಿ. ಈ ಪ್ರಕಾರ ಎಲ್ಲ ವಿಚಾರ ಮಾಡ್ಕೋತ ಅಲ್ಲಿ ಕೂತಿರ್ತಾ ಆ ಭ್ರಮರ ನಾಳೆ ಮತ್ತು ನಾ ಆಕಾಶದೊಳಗೆ ನಭಾಗಂದಳದೊಳಗೆ ಏನು ಮಾಡುತ್ತಾ ಇದ್ದೇನೆ? ಮುಕ್ತ ಸಂಚಾರ ಮಾಡುತ್ತೇನೆ. ಈ ಪ್ರಕಾರ ಎಲ್ಲ ವಿಚಾರ ಮಾಡ್ಕೋತಾ, ಕಲ್ಪನೆ ಮಾಡ್ಕೋತಾ ಭ್ರಮರ ಆ ಕಮಲ ಹೂವದಲ್ಲಿ ಕೂತು ಬಿಡ್ತಿದೆ. ಅದ ಸಮಯದಲ್ಲಿ ರಾತ್ರಿ ದಿವಸದೊಳಗೆ ಎಲ್ಲ ಕಾಡದೊಳಗೆ ತಮ್ಮ ಹೊಟ್ಟೆ ತುಂಬಿ ನೀರು ಕೊಡಿ ಸಲುವಾಗಿ ಒಂದು ಆನೆ ಬರುತ್ತದೆ. ಏನು ಆನೆ? ಅಲ್ಲಿ ಆನೆ ಬಂದ ಹೊಟ್ಟೆ ತುಂಬಿ ಸಾಕಷ್ಟು ನೀರು ಕುಡಿದು ಹೋಗೋ ಪ್ರಸಂಗದೊಳಗೆ, ಹಿಂದೆ ತಿರುಗ ಹೋಗೋ ಪ್ರಸಂಗದೊಳಗೆ ಹೋಗ್ತಾ ಹೋಗ್ತಾ ಆ ಕಮಲ ಹೂವಿಗೆ ತಮ್ಮ ಸೊಂಡೆಯಿಂದ ಏನಾಗ್ತೈತಿ? ಕಿತ್ಕೋತೈತಿ. ಸೊಂಡೆ ಅಲ್ರಿ, ಏನಂತೀರಿ? ಸೊಂಡೆಯಿಂದ ಆ ಕಮಲ ಹೂವು ಕಿತ್ಕೋತೈತಿ. ಯಾ ಕಮಲ ಹೂವು? ಯೋಗದಿಂದ ಯಾತ್ರೊಳಗದ ಭ್ರಮರ ಹುಳ ಕೂತಿರ್ತೈತಿ. ಯೋಗದಿಂದ ಅದ ಕಮಲ ಹೂವು ಅದು ಸೊಂಡೆಯಲ್ಲಿ ಹಿಡ್ಕೊಂಡು ಕಿತ್ತಿ ತಗೋತೈತಿ, ಬಾಯಾಗ ಹಾಕಿ ಬಿಡ್ತೈತಿ. ಅಯ್ಯೋ ಪಾಪ, ಅಯ್ಯೋ. ಏನು ಮಾಡ್ತದ? ಅದು ಕಮಲ ಹೂವು ಬಾಯಲ್ಲಿ ಬಿಟ್ಟು ತಿಂದು ಬಿಡ್ತು. ಹಂತ ಹಂತ ನಲಿನಿಂ ಗಜಮುಜ್ಜಹಾರ ಅಂತಕ್ಕೆ ಏನು ಹೇಳ್ತಾರು? ಹಂತ ಹಂತ ನಲಿನಿಂ ಗಜಮುಜ್ಜಹಾರ. ಅಂದ್ರೆ ಭಾಳ ಖೇದ ಆಗುತ್ತದೆ, ಭಾಳ ದುಃಖದ ಪ್ರಸಂಗ. ಅಂದರೆ ಏನು? ಭಾಳಷ್ಟು ದುಃಖದ ಖೇದದ ಪ್ರಸಂಗ. ಮತ್ತು ಆನೆ ಕಮಲ ನುಂಗಿ ಬಿಡ್ತು, ತಿಂದು ಬಿಡ್ತು. ಅಂಥ ಪ್ರಸಂಗದೊಳಗೆ ನಾಳೆ ಹಿಂಗೆ ಆಗ್ತೈತಿ, ಹಿಂಗೆ ಮಾಡುತ್ತೇನೆ ಇಂಥ ವಿಚಾರ ಮಾಡ್ಕೋತ ಕೂತಿರ್ತಾ ಆ ಭ್ರಮರ ಆನೆ ಹೊಟ್ಟೆಯಲ್ಲಿ ಹೋಗಿಬಿಡ್ತು, ಸತ್ತು ಹೋಯಿತು. ಅದ ಪ್ರಕಾರ ಮನುಷ್ಯ ಏನು ಮಾಡ್ತಾ ಇದ್ದ? ಇನ್ನಷ್ಟು ಕಾಲ ಹೋಗಲಿ, ನಾನು ಮುಂದೆ ಮಂದಿರಕ್ಕೆ ಹೋಗುತ್ತೇನೆ, ಇನ್ನಷ್ಟು 4 ವರ್ಷ ಹೋಗಲಿ, ನನ್ನ ಮಕ್ಕಳದ ಮದುವೆ ಮಾಡ್ಕೊಂಡ ಆಯಿಂದ ನಾವು ವಾಸಕ್ಕೇನಂತೀರಿ? ವಾಸ ಅಂತೀರಲ್ರಿ? ಆಯಿಂದ ನಾವು ವಾಸ ಮಾಡುತ್ತೇನೆ. ಇನ್ನೊಂದು ಸ್ವಲ್ಪ ನನಗೆ ಮೊಮ್ಮಕ್ಕಳು ಬಂದ್ರಂದ್ರೆ ನಾನು ಏನು ಮಾಡುತ್ತೇನೆ? ಅನುವೃತ ಧಾರಣ ಮಾಡ್ಕೋತೇನೆ. ಇನ್ನಷ್ಟು ಮೊಮ್ಮಕ್ಕಳನ್ನ ಮದುವೆ ಮಾಡ್ಕೊಂಡ ಆಯಿಂದ ನಾ ದೀಕ್ಷೆ ಪಡ್ಕೊಳ್ಳುತ್ತೇನೆ. ಈ ಪ್ರಕಾರ ಎಲ್ಲ ಕಲ್ಪನೆ ಮಾಡುತ್ತಾ ಮನುಷ್ಯನ ಜೀವನ ಒಂದು ದಿವಸ ಮೃತ್ಯುರೂಪಿ ಆನೆ ಬಾಯಲ್ಲಿ ಹೋಗಿಬಿಡುತ್ತದೆ ಅಲ್ರಿ? ಕನ್ನಡ ಬರ್ಕೈತಲ್ರಿ? ನಿಮ್ಮ ಹಾಸನದ ಪ್ರಭಾವ. ಮನುಷ್ಯ ಇದೇ ಪ್ರಕಾರ ವಿಚಾರ ಮಾಡ್ಕೊತಾ ತಮ್ಮ ಎಲ್ಲ ಇಡೀ ಜೀವನ ಕಳೆದು ಬಿಡ್ತಾನು, ಹಾಗಿಸಿಬಿಡ್ತಾನು. ಆದ್ರೆ ಎಲ್ಲ ಅನಾದಿ ಕಾಲದಿಂದ ನಮ್ಮ ಎಲ್ಲ ಮನುಷ್ಯ ಪರ್ಯಾಯ ಇದೇ ಪ್ರಕಾರ ಹೊಂಟು ಹೋಗಿದ್ದಾವೆ. ಆ ಸಲುವಾಗಿ ವರ್ತಮಾನ ಕಾಲದಲ್ಲಿ ಸ್ವಲ್ಪ ಸ್ವಾಧ್ಯಾಯ ಮಾಡಿ, ನಮ್ಮ ಶಕ್ತಿ ಪ್ರಕಾರ ಸ್ವಾಧ್ಯಾಯ ಮಾಡಿಕೊಂಡ ಮಹಾಪುರುಷರ ಮಹಾಸತಿಯವರು ಅವ್ರ ಜೀವನ ಪರ್ಯಾಯ, ಅವ್ರ ಜೀವನ ಚರಿತ್ರೆ ತಿಳ್ಕೊಂಡ ನಾವು ಅವರಂಗೆ ಆಗಬೇಕಂತ ಸ್ವಲ್ಪ ಪ್ರಥಮಾನುಯೋಗರ ಓದ್ರಿ. ಭಾಳ ಕ್ಲಿಷ್ಟ ಅಂತ ಗ್ರಂಥ ಇರಲಿ, ನ್ಯಾಯ ಗ್ರಂಥ, ಕರ್ಣಾನುಯೋಗ, ಗಣಿತೀಯ ವಿಷಯ ಇದ್ದಂಥ
ಜೀವಕಾಂಡ, ಕರ್ಮಕಾಂಡ, ತ್ರಿಲೋಕಸಾರ, ತ್ರಿಲೋಪನ್ನತಿ, ಜಂಬೂದ್ವೀಪ್ ಪನ್ನತಿ ಇಂಥ ಎಲ್ಲ ಗ್ರಂಥಗಳು ಬಿಟ್ಟು ಬಿಡ್ರಿ ಅಷ್ಟೇ. ಪ್ರಾಥಮಿಕ ಭೂಮಿಕಾದಲ್ಲಿ ಪ್ರಥಮಾನುಯೋಗ ಗ್ರಂಥದ ಅಧ್ಯಯನ ಮಾಡಿರಿ. ಶ್ರೇಣಿಕ್ ಚರಿತ್ರ, ಚೇಲ್ನಾ ರಾಣಿ ಅವರು ಎಷ್ಟು ಕಷ್ಟಪಟ್ಟಂತೆ ಜೀವನ ಅವ್ರದ. ರಾಣಿ ಇದ್ರೂ ತಮ್ಮ ಯಜಮಾನರಿಗೆ ಧರ್ಮದಾರಿ ಪ್ರಾಪ್ತ ಆಗಬೇಕ ಆದ ಸಲುವಾಗಿ ಅವ್ರು ಎಷ್ಟು ಪ್ರಯತ್ನ ಮಾಡ್ರು. ನೀವು ಮಾಡ್ತೀರಿ? ನಿಮ್ಮ ಯಜಮಾನರು ಮಂದಿರಕ್ಕೆ ಬರಬೇಕಂತ ನೀವೇನು ಪ್ರಯತ್ನ ಮಾಡ್ತೀರಿ? ಅವ್ರಿಗೆ ಪ್ರೇರಣೆ ಕೊಡ್ತೀರಿ? ನಮ್ಮ ಮಕ್ಕಳ ಭಾಳಷ್ಟು ಸಂಸ್ಕಾರಶೀಲ ಧಾರ್ಮಿಕರಾಗಬೇಕಂತ ಪ್ರಯತ್ನ ಮಾಡುವಂಥ ಎಷ್ಟು ತಾಯಿ ತಂದೆಯವರು ಇಲ್ಲಿ ಕೂತಾರು ಹೇಳ್ರಿ. 1, 2, 2.5 ಚಲೋ ಅದ ಭಾಳಷ್ಟು ಕೈ ಮ್ಯಾಗ ಆಗಿದ್ದಾವೆ. ಆದ್ರೆ ಎಲ್ಲರೂ ಪ್ರಯತ್ನ ಮಾಡಬೇಕು. ನಮ್ಮ ಗುರುಗಳು, ನಮ್ಮ ಜೀವನದ ಭಾಗ್ಯವಿದಾತ ಆದಂಥ ನಮ್ಮ ಗುರುಗಳು ಸತತವಾಗಿ ಹೇಳ್ತಿದ್ರು ಏನತ್ತ, ತಮ್ಮ ಮಕ್ಕಳಿಗೆ ಭಾಳಷ್ಟು ಸಂಪತ್ತಿ ಕೊಡು ಪಾಲ್ದ ಒಳ್ಳೆಯ ಸಂಸ್ಕಾರ ಕೊಡ್ರಿ. ಏನು ಕೊಡ್ರಿ? ಭಾಳಷ್ಟು ಸಂಸ್ಕಾರ ಕೊಡು ಪಾಲ್ದ ಒಳ್ಳೆಯ ಸಂಸ್ಕಾರ ಕೊಡ್ರಿ. ಸಂಸ್ಕಾರ ಕೊಡ್ರಿ. ಆ ಸಂಸ್ಕಾರ ಕೊಡೋ ಸಲುವಾಗಿ ಮೊದಲು ನೀವು ಸ್ವಾಧ್ಯಾಯ ಮಾಡಬೇಕು, ಜಿನ್ವಾನಿ ಅಧ್ಯಯನ ಮಾಡಬೇಕು. ನಮ್ಮ ಜೀವನದೊಳಗೆ ನಮ್ಮ ದುಃಖಕ್ಕೆ, ನಮ್ಮ ಖೇದ ಭಾವನೆ ಆಗಲಾಕ ನಮ್ಮ ಅಜ್ಞಾನ ಕಾರಣಭೂತ. ನೀವು ಕಡ್ಲಿ ಬ್ಯಾಳೆದ ಏನು ಮಾಡ್ತೀರಿ? ಉಪ್ಪ ಖಾರ ಹಾಕಿ ಏನು ಮಾಡ್ತೀರಿ? ಏನಂತೀರಿ ಅದಕ್ಕೆ? ಆ ಕಡೆ ಮಹಾರಾಷ್ಟ್ರದೊಳಗೆ ಕರ್ನಾಟಕ ಬೌಂಡ್ರಿ ಮ್ಯಾಗ ಎಲ್ಲ ಅದಕ್ಕೆ ಝುಣ್ಕೆ ಅಂತಾರೆ. ಝುಣ್ಕ ನೀವು ಅಂತೀರಿ? ಝುಣ್ಕ ಅಂತೀರಿ? ಹಾಂ, ಚಲೋ ಆಯಿತು, ಭಾಳ ಚಲೋ ಆಯಿತು. ಝುಣ್ಕೆ ಮಾಡ್ತೀರಲ್ರಿ? ತಿಂದಿರಿ? ಝುಣ್ಕೆ ತಿಂದಿರಿ? ಮಾಡೇರಿ ನೀವು? ಹಾಂ. ಒಮ್ಮೆ ಏನಾಯಿತು, ಒಬ್ಬ ತಂದೆ ತಮ್ಮ ಮಗುವಿನ ಸಲುವಾಗಿ ಮದುವೆ ಮಾಡಬೇಕಂತ ಹುಡುಗಿ ನೋಡಕ್ಕೆ ಹೋಗ್ಯಾರು. ವಧು ಆಗುವಂಥ ಯುವತಿಯನ್ನು ನೋಡಕ್ಕೆ ಹೋಗಿದ್ರು. ನಾ ಮೊದಲೇ ಹೇಳಿದ್ನ, ನಂಗೆ ಕನ್ನಡ ಬರಂಗಿಲ್ಲ, ಏನಾದರೂ ತಪ್ಪಾದ್ರೆ ನೀವು ತಿಳ್ಕೊಬೇಕು, ಕ್ಷಮಿಸಬೇಕು. ಹಾಂ ರೀ, ಅರ್ಥ ಆಗ್ತಾ ಇದೆ ಅಲ್ರಿ? ಏನು ಹೇಳ್ತಿದ್ನು? ಹಾಂ, ತಮ್ಮ ಮಗುವಿನ ಮದುವೆ ಮಾಡೋ ಸಲುವಾಗಿ ಒಂದು ಯುವತಿ, ವಿವಾಹ ಯೋಗ್ಯ ಯುವತಿ ಕಂಡಾಕ ಹೋಗಿದ್ರು. ಅಂಥ ಪ್ರಸಂಗದೊಳಗೆ ಎಲ್ಲ ಔಪಚಾರಿಕತಾ ಅದು. ಚಹಾ, ಫವೇ, ಏನಂತೀರಿ? ಅವಲಕ್ಕಿ, ಪೋಹೆ. ಹಾಂ, ನಮ್ಮ ಮಹಾರಾಷ್ಟ್ರ ಕರ್ನಾಟಕ ಬೌಂಡ್ರಿ ಅವ್ರ ಮನುಷ್ಯರು ಅಂತಾರೆ ಫವೇ. ಚಹಾ ಮತ್ತು ಅವಲಕ್ಕಿ, ಪೋಹೆ ಅದೆಲ್ಲ ಔಪಚಾರಿಕತೆ ಆಯಿತು. ಆದ್ರೆ ಆ ಯುವತಿ ಉಡಿಯಲ್ಲಿ ಬಾಳಿಕೈ ಹಾಕ್ತಾರಲ್ರಿ, ನನಗೆ ಹೆಚ್ಚಾಗಿ ಗೊತ್ತಿಲ್ಲ. ಯಾಕಂದ್ರೆ ಅನುಭವಿ ಮನುಷ್ಯರ ನಡುವೆ ಕೇಳಿ ಗೊತ್ತ, ಮಾಡಿ ಗೊತ್ತಿಲ್ಲ. ಅದರದ್ದೆಲ್ಲ ಔಪಚಾರಿಕತೆ ಫಾರ್ಮಾಲಿಟೀಸ್ ಕಂಪ್ಲೀಟ್ ಆದ ಕೂಡಲೇ ಸ್ವಲ್ಪ ಪ್ರಶ್ನೋತ್ತರ ಅಲ್ರಿ. ಮಗುವಿನ ತಂದೆಯವರು ಕೇಳಿದ್ರು, ನಿಮ್ಮ ಹೆಸರೇನು? ನಿಮ್ಮ ತಾಯಿ ತಂದೆಯವ್ರ ಹೆಸರೇನು? ನಿಮ್ಮ ಹುಟ್ಟುಹಬ್ಬ ಡೇಟ್ ಏನು? ಮತ್ತು ನಿಮ್ಮ ಶಿಕ್ಷಣ ಏನು? ಇಂಥ ಎಲ್ಲ ಪ್ರಶ್ನೆಗಳು, ಭಾಳಷ್ಟು ಪ್ರಶ್ನೆ ಕೇಳಿದ್ರು. ಎಲ್ಲ ಆಕೆ ಯುವತಿ ಭಾಳಷ್ಟು ಚೆನ್ನಾಗಿ ಉತ್ತರ ಕೊಟ್ಟಳು. ಅಂತಕ್ಕೆ ಆ ಹುಡುಗನ ಮಗುವಿನ ಅಪ್ಪ ತಂದೆಯವ್ರ ಕೇಳಿದ್ರು, ಶಿಕ್ಷಣ ಭಾಳ ಚೆನ್ನಾಗಿ ಆಗೈತಿ, ಆದ್ರನ್ನ ಸ್ಪೆಷಲಿಟಿ ಏನ, ವಿಶೇಷತೆ ಏನು? ಆ ಹುಡುಗಿ ಹೇಳಿದಳು, ಹುಡುಗಿ ಅಂತಾರಿ, ಹುಡುಗಿ ಅಲ್ರಿ, ಆ ಹುಡುಗಿ ಹೇಳಿದಳು, ನೋಡ್ರಿ, ನಾನು ಪಾಕಕಲಾ ವಿಶೇಷಜ್ಞ, ನಂದು ವಿಶೇಷ ಡಿಗ್ರಿ, ಸ್ಪೆಷಲಿಟಿ ಏನೈತಿ? ಪಾಕಕಲಾ ವಿಶೇಷಜ್ಞ, ಅಡುಗೆ, ಪಾಕಕಲಾ ಅಡುಗೆದೊಳಗೆ. ಹುಡುಗನ ತಂದೆಯವರು ಭಾಳ ಖುಷಿ ಆದರು. ಯಾಕ? ಅವ್ರ ಹೆಂಡತಿ ಭಾಳ ವರ್ಷ ಮೊದಲು ತಿರ್ಕೊಂಡಿದ್ರು. ಅವ್ವಾ, ಆ ಮಗುವಿನ ತಾಯಿ ಭಾಳ ವರ್ಷದಿಂದ ತಿರ್ಕೊಂಡಿದ್ರು. ಈ ಮಗ ಮತ್ತು ಅಪ್ಪ ಹೊಟ್ಟೆ ಸಲುವಾಗಿ ಭಾಳ ನೋವಾಗಿದ್ರು, ಭಾಳ ಕಷ್ಟಪಟ್ಟಂತೆ ಎಲ್ಲ ಕೆಲಸ ಮಾಡ್ತಿದ್ರು, ಹೆಂಗೆ ಬಂದಂಗೆಲ್ಲ ಮಾಡ್ತಿದ್ರು. ಇನ್ನು ಸೊಸೆ ಸಿಕ್ಕಿದ್ರೆ ಎಂಥ ಸೊಸೆ? ಪಾಕಕಲಾ ವಿಶೇಷಜ್ಞ ಸೊಸೆ. ನೋಡ್ರಿ, ಅಂಥವು ತಾಯಿ ತಂದೆ ಇಷ್ಟು ಕೇಳಿದ ಮ್ಯಾಗ ಸಂತೋಷ ಆಗಿಲ್ಲ.
ಏನು ಕೇಳಿದ್ರು ಮತ್ತು ಆ ಹುಡುಗಿಗೆ ಮತ್ತು ಪ್ರಶ್ನೆ ಕೇಳಿದ್ರು, ಪಾಕಕಲಾ ವಿಶೇಷಜ್ಞ ಆಗಿದ್ರಿ ನಿಮ್ಗೆ ಏನೇನು ಬರ್ತೈತಿ? ಏನು ಕೇಳಿದ್ರು? ಪಾಕಕಲಾದೊಳಗೆ ನಿಮ್ಗೆ ಏನೇನು ಬರ್ತೈತಿ? ಆ ಹುಡುಗಿ ಹೇಳಿಬಿಟ್ರು, ನನಗೆ ಏದಿಂದ ಜೇಡ ತಕ ಬರ್ತೈತಿ. ಏನು ಹೇಳಿದಳು? ಏಯಿಂದ ಜೇಡ ತನಕ ಬರ್ತೈತಿ. ವಾಹ್, ಭಾಳ ಚೆನ್ನಾಗಿ ಆಯಿತು. ಬಾಕಿ ಏನು ಕೊಡ್ತೀರಿ, ಬಂಗಾರ ರೂಪಾಯಿ ಬೆಳ್ಳಿ ಏನು ಕೇಳಿಲ್ಲ, ಹುಡುಗಿ ಕೊಟ್ಟು ಬಿಡ್ರಿ ನಮ್ಗೆ, ಹೊಟ್ಟೆಯಿಂದ ನಾವು ಭಾಳ ನೋವಾಗಿದ್ದೇವೆ ಅಂತ ಹೇಳಿಬಿಟ್ರು. ಝಟ್ ಮಂಗ್ನಿ ಪಟ್ ಶಾದಿ, ಹಿಂದಿದೊಳಗೊಂದು ಗಾದಿಯ ಮಾತಿದೆ. ಹಾಂ, ತ್ವರಿತ ಅಲ್ಲಿಗೆ ಪಂಡಿತರನ್ನ ಕರೆಸಿ, ಎಲ್ಲಿ ಹೋದ್ರು ಪಂಡಿತರನ್ನ ಕರೆಸಿ ಅಲ್ಲೇ ಎಲ್ಲ ಮುಹೂರ್ತ ಮಾಡಿ ಅಕ್ಕಿಗಾಳ ಚೆಲ್ಲರು, ಆ ಹುಡುಗಿನ ತಗೊಂಡು ಹೋದರು. ಇಮಿಡಿಯೇಟ್ಲಿ ಆಯಿತು, ಮದುವೆ ಆಯಿತು. 5 ದಿನ ನಿಂತು ಆ ಹುಡುಗಿ ಮತ್ತು ತಮ್ಮ ತಾಯಿ ತಂದೆಯವರ ಮನೆಗೆ ಬಂದಳು. ಸಾಕಷ್ಟು ದಿವಸ ನಿತ್ತ ಮತ್ತು ತಮ್ಮ ಗಂಡ ಮನೆಗೆ ಹೋಗಿಬಿಟ್ಳು. ಮಾವಿನ ಮನೆ, ಮಾವನ ಮನೆ, ಮಾವಿನ ಮನೆ ಬೇರೆ, ಮಾವನ ಮನೆ, ಮಾವನ ಮನೆ ಹೋಗಿಬಿಟ್ಳು. ಆಯಿತು. ಆಕೆಗೆ ಬಿಡು ಸಲುವಾಗಿ ಅವರ ತವ್ರ ಮನೆ ಅಲ್ರಿ. ಅಂದರೆ ಎಲ್ಲ ಭಾಳಷ್ಟು ಶಬ್ದ ಆ ಕಡೆನೂ ಇದಾವೆ ಇಲ್ಲಿ. ತವ್ರ ಮನೆಯವರೆಲ್ಲ ತಾಯಿ ತಂದೆ ಅವರ ಅನ್ನ ಅದ ಎಲ್ಲ ಬಿಡಕ್ಕೆ ಹೋಗಿದ್ರು. ಅಲ್ಲಿ ಬಿಡಕ್ಕೆ ಹೋದ ಕೂಡಲೇ ಅವನ ಮಾವಿದ್ರು, ಅವ್ರು ಹೇಳ್ರು, ನೋಡು ಮಗಳೇ, ನಿಮ್ಮ ತವ್ರ ಮನೆಯವರೆಲ್ಲ ನಿಮ್ಗೆ ಬಿಡಕ್ಕೆ ಬಂದಾರು. ನಾವು ಫಸ್ಟ್ ಮೊದಲ ನಿಮ್ಗೆ ಯಾವಾಗ ನೋಡಕ್ಕೆ ಬಂದಿದ್ದು ಅವಾಗ ನೀವು ಏನು ಹೇಳಿದ್ರಿ? ನಂಗೂ A to Z ಬರ್ತೈತಿ. ಇಂದು ನಾವು ಇದ್ದೇವು, ನಿಮ್ಮ ತವ್ರ ಮನೆಯವರು ಬಂದಾರು, ಇಂದ ನಿಮ್ಮ ಕೈಯಲ್ಲಿ ತಯಾರಾದಂಥ ಎಲ್ಲ ಊಟನ ಅವ್ರು ಮಾಡೋರ್ದೆವು. ಒಳ್ಳೆ, ನಾನು ಎಲ್ಲ ಮಾಡುತ್ತೀನಿ ಅಂತ ಹೇಳಿದ್ಳು. ಚೌಕಾದೊಳಗೆ ಹೋದಳು. ಎಲ್ಲಿ ಹೋದಳು? ಅದಕ್ಕೆ ಚೌಕ ಅನ್ನುತ್ತಾರೆ. ಯಾಕೆ ಹೇಳ್ರಿ? ನೀವೇನು ತಿಳಿತೀರಿ? ಸ್ವಾಮಿಗಳು ಬಂದಾಗ ಏನು ಎಲ್ಲಿ ಅಡುಗೆ ಮಾಡ್ತಾರೋ ಅದು ಅಂದ್ರೆ ಚೌಕ. ಹಂಗಿಲ್ಲ. ಚೌಕ ಅಂದ್ರೆ 4 ಪ್ರಕಾರ ಶುದ್ಧಿಯಲ್ಲಿ ಇರುತ್ತದೆ, ಅದಕ್ಕಂತಾರೆ ಚೌಕ. 4 ಪ್ರಕಾರ ಯಾವ? ದ್ರವ್ಯ ಶುದ್ಧಿ, ಕ್ಷೇತ್ರ ಶುದ್ಧಿ, ಕಾಲಶುದ್ಧಿ ಮತ್ತು ಭಾವಶುದ್ಧಿ. ನೀವೇನಂದ್ರಿ? ಹೇಳ್ರಿ. ಮನಶುದ್ಧಿ, ವಚನ ಶುದ್ಧಿ, ಕಾಯ ಶುದ್ಧಿ, ಅದು ಒಂದು ಬೇರೆ ಪ್ರಕಾರ. ದ್ರವ್ಯ ಶುದ್ಧಿ ಅಂದ್ರೆ ಅಲ್ಲಿ ಇದ್ದಂಥ ಎಲ್ಲ ರಾ ಮಟೀರಿಯಲ್, ಹಿಟ್ಟು, ನೀರು, ಉಪ್ಪು, ಕಾರು, ಇದೆಲ್ಲ ಶುದ್ಧ ಇರಬೇಕಂದ್ರೆ ದ್ರವ್ಯ ಶುದ್ಧಿ. ಕ್ಷೇತ್ರ ಶುದ್ಧಿ ಅಂದ್ರೆ ಅದ ಜಾಗದ ಸ್ಥಾನ ಶುದ್ಧ ಇರಬೇಕು, ಪವಿತ್ರ ಇರಬೇಕಂದ್ರೆ ಕ್ಷೇತ್ರ ಶುದ್ಧಿ. ಕಾಲಶುದ್ಧಿ ಅಂದ್ರೆ ಸೂರ್ಯೋದಯ ಆದ ಕೂಡಲೇ 48 ನಿಮಿಷದ ಮುಂದೆ ಎಲ್ಲ ಅಡುಗೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಬೇಕು, ಅದಾಯಿತು ಕಾಲಶುದ್ಧಿ. ಮತ್ತು ಭಾವಶುದ್ಧಿ ಅಂದ್ರೆ ಶಿಟ್ಟು ಮಾಡ್ಕೋತಾ, ಬಾಂಡ್ಗೋಳ್ತಾ, ಜೋರ್ಲಿ ಬಡ್ಕೋತಾ, ಹಿಂಗೆ ಮಾಡ್ಕೋತಾ ಅಡುಗೆ ಮಾಡೋದಿಲ್ಲ ಅಲ್ರಿ. ಹಿಂಗೆ ಆಗ್ತಿದ್ದಲ್ರಿ, ಮಮ್ಮಿ ಮಾಡ್ತಾಳಿನಿಲ್ಲ. ಬರೋಬರಿ, ಒಂದು ರೆಫರೆನ್ಸ್ ಸಿಕ್ತಿಲ್ಲಿ. ಹಿಂಗೆ ಆಗ್ತಿದ್ದಿಲ್ಲ, ಬಾಂಡೆಲ್ಲ ಜಬ್ ಹೋಗ್ಯಾವು ಒಳಗಡೆ. ಈಗ ಸದ್ಯ ಮಣ್ಣಿನೂ ಭಾಂಡ, ಎಂತೂ ಭಾಂಡ? ಮಣ್ಣಿನೂ ಭಾಂಡ ಯಾಕೆ ಯೂಸ್ ಮಾಡಂಗಿಲ್ಲ ಹೇಳ್ರಿ? ಯಾಕೆ ಮಾಡಂಗಿಲ್ಲ ಹೇಳ್ರಿ? ನೀವು ಹೇಳ್ರಿ, ನಿಮ್ಗೆ ಬರ್ತಿತ್ತು ಹೇಳ್ರಿ. ಸಾರ್ಕೆ ಏನಾಗ್ತೈತಿ? ಜೋರಾಗಿ ಬಡ್ದು ಬಿಡ್ತಾರು ತೆಳಗ, ಅವು ಒಡೆದು ಬಿಡ್ತಾವು. ಅಂದರೆ ಈ ಪ್ರಕಾರ ದ್ರವ್ಯ ಶುದ್ಧಿ, ಕ್ಷೇತ್ರ ಶುದ್ಧಿ, ಕಾಲಶುದ್ಧಿ, ಭಾವಶುದ್ಧಿ 4 ಪ್ರಕಾರ ಶುದ್ಧಿ ಎಲ್ಲಿ ಇರುತ್ತದೆ ಅದಕ್ಕೆ ಚೌಕ ಅನ್ನುತ್ತಾರೆ. ಏನಂತಾರೆ? ಚೌಕ. ಚೌಕ ಅಂದರೆ ಸ್ವಾಮಿಗಳು ಬಂದಾಗ ಮಾಡ್ತೀರಿ, ಅದು ಚೌಕ ಇಲ್ಲ. ಅದ್ರ ಚೌಕ ಐತೆ. ಆದ್ರೆ ಜನರಲಿ ಮನೆಯಲ್ಲಿ ದ್ರವ್ಯ, ಕ್ಷೇತ್ರ, ಕಾಲ, ಭಾವ 4 ಪ್ರಕಾರ ಶುದ್ಧಿ ಪೂರ್ವಕ ಏನು ಕೆಲಸ ಮಾಡ್ತಾರೋ ಅಡುಗೆ ಮನೆಯಲ್ಲಿ, ಅದಕ್ಕೂ ಚೌಕ ಅನ್ನಬಹುದು. ಆಕೆ ಹೊಸವಾಗಿ ಬಂದನೆ ಶಶಿ ಅಡುಗೆ ಮನೆಯಲ್ಲಿ ಚೌಕದಲ್ಲಿ ಹೋಗಿ ಎಲ್ಲ ಅಡುಗೆ ತಯಾರು ಮಾಡೋದೆಲ್ಲ ಕೆಲಸ ಮಾಡಿದಳು. ಸ್ವಲ್ಪ ಸಮಯ ಹೋದ ಕೂಡಲೇ ಆಕೆ ಹೇಳಿಳು, ಮಾಮಾರಿ ಮಾವ 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 ಮಾವರಿ ನಡ್ರಿ, ಎಲ್ಲ ಅಡುಗೆ ತಯಾರಾಗಿದೆ, ಊಟ ಮಾಡಕ್ಕೆ ನಡಿಬೇಕು. ಅವ್ರ ತವ್ರ ಮನೆ, ಅವರ ಮಾವನ ಮನೆ, ಎಲ್ಲರೂ
ಊಟ ಮಾಡಿ ಕುಂತರು. ಎಲ್ಲ ಪಂಗತಿ ಕೂತು ಕೂಡಲೇ ಊಟ ಚಾಲೂ ಆಯಿತು, ಊಟ ಮುಗಿತು ಬತ್ತು. ಆದ್ರೂ ಊಟ ಮುಗಿತ್ರನು 3 ವಸ್ತುಗಳೇ ಅವ್ರ ಮುಂದೆ ಬಂದು. ಒಂದು ಅನ್ನ, 2ನೇ ಝುಣ್ಕ, 3ನೇ ನೀರು. ಆಯಿತು. ಅನ್ನ, ಝುಣ್ಕ, ನೀರು. ಮಾವ ಕೇಳಿದ್ರು ಊಟ ಆದ ಕೂಡಲೇ, ಮಗಳೇ ನಾವು ನೋಡ್ಲಾಕ ಬಂದಿದ್ದೆವು. ಆ ಪ್ರಸಂಗದೊಳಗೆ ಹೇಳಿದ್ರಿ ನಂಗೆ A to Z ಬರುತ್ತದೆ ಮತ್ತು ಅನ್ನ ಝುಣ್ಕ ಅಷ್ಟ ಕೊಟ್ರಿ. ಬರೋಬರಿತ್ ಮಾಮ. ಎ ಅಂದ್ರೆ ಅನ್ನ, ಝೇಡ್ ಅಂದ್ರೆ ಝುಣ್ಕ. ಆಯಿತು. ಇದ್ರ ಮುಂದೆ ನನಗೆ ಏನು ಬರಂಗಿಲ್ಲ. ಆದ್ರೂ ಪಾಕಕಲಾ ವಿಶೇಷಜ್ಞ ಇದೇನು A to Z. ನೋಡ್ರಿ, ಅಜ್ಞಾನ ಭಾವದಿಂದ ಭಾಳಷ್ಟು ಸಮಸ್ಯೆ ಉತ್ಪನ್ನ ಆಗುತ್ತವೆ. ಕನ್ನಡ ಭಾಷೆಯಲ್ಲಿ ಹಿರಿಯರ ಭಾಳ ಚೆನ್ನಾಗಿ ಒಂದು ಗಾದೆಯ ಮಾತು ಹೇಳಿರುತ್ತಾರೆ. ಏನತ್ತ? ಕತ್ತಿ ಮುಂದೆ ಹುಗ್ಗಿ ಇಟ್ಟರೆ ಏನು ಫಲ? ಕತ್ತಿ ಅಂದ್ರೆ ಒಂದು ಪ್ರಾಣಿ ಇರ್ತಿದ್ದಲ್ರಿ? ಕತ್ತಿ ನೋಡಿರಿ? ಕತ್ತೆ ಹಾಂ, ಕತ್ತೆ ಅಲ್ರಿ? ಇಂಗ್ಲೀಷ್मध्ये काय म्हणायचं त्याला? ಇಂಗ್ಲೀಷ್मध्ये काय म्हणतात? ಡೊಂಕ ನಡಿತೈತಿ ಅದು. ಹಾಂ, ಡೊಂಕಿ. ಕತ್ತೆ ಮುಂದೆ ಹುಗ್ಗಿ ಇಟ್ಟರೆ ಏನು ಫಲ? ಹುಗ್ಗಿ ಬಿಟ್ಟು ಇಸ್ತಾರಿ ಜಗ್ಗಿತ್ತಲ್ಲ. ಇಸ್ತಾರಿ ತೆಳಗದು ಇಡ್ತಾರಲ್ಲ ಊಟ ಪಂಗತಿದೊಳಗೆ, ಅದು ಮರಾಠಿದ್ झालो. ಗೆಡಿ ತಪ್ಪಲದ ತಯಾರು ಮಾಡ್ತಾರಲ್ಲ, ಅದ ಎಲೆ ಅಂತಾರು. ಓಕೆ. ಹುಗ್ಗಿ ಬಿಟ್ಟು ಕತ್ತೆ ಮುಂದೆ ಹುಗ್ಗಿ ಇಟ್ಟರೆ ಏನು ಫಲ? ಹುಗ್ಗಿ ಬಿಟ್ಟು ಎಲ್ಲೇ ಜಗಿತ್ತಲ್ಲ. ಎಲೆ ಮ್ಯಾಗ ಹಾಕಿ ಇಡ್ತಾರಲ್ರಿ. ಇಲ್ಲಿ ಮುಂದೆ ಮಂದಿರ ಮುಂದಲ್ಲ ಬಾಳಿ ಗಿಡದ ಎಲೆ ಇಟ್ಟಾರ ನೋಡ್ರಿ ಅಲ್ಲಿ. ಹಾಂ, ಆ ಪ್ರಕಾರ ಅದ್ರ ಮ್ಯಾಗ ಹುಗ್ಗಿ ಹಾಕಿ ಇಟ್ರೂ ಕತ್ತಿಗೆ ಹುಗ್ಗಿ ಮೂಲ್ಯ ಗೊತ್ತಿಲ್ಲ. ಹುಗ್ಗಿದೊಳಗೆ ಎಷ್ಟು ಚೆನ್ನಾಗಿ ಗೋಧಿ, ತುಪ್ಪ ಮತ್ತು ಬೆಲ್ಲ, ಏಲಕ್ಕಿ ಮತ್ತು ಜಾರ್ಜಿಕಾಯಿ ಮತ್ತು ಕೊಬ್ಬರಿ ಮತ್ತು ಭಾಳಷ್ಟು ಚಲೋ ಎಲ್ಲ ಘಟಕಗಳು, ಕಂಟೆಂಟ್ಸ್ಗಳು ಅದ್ರೊಳಗೆ ಹಾಕಿರ್ತಾರೋ. ಅದ್ರ ಕಿಮ್ಮತ್ತ, ಅದ್ರ ಮೂಲ್ಯ ಗೊತ್ತಿಲ್ಲ. ಅದಕ್ಕೆ ಅದು ಕತ್ತಿ ಏನು ಮಾಡ್ತೈತಿ? ಹಸ್ರು ಕಾಣಿಸುವಂಥ ಎಲೆ ಜಗ್ಗಿ ತಮ್ಮ ಬಾಯಲ್ಲಿ ತಗೋತೈತಿ, ಹುಗ್ಗಿ ಎಲ್ಲ ಉಳಿಸಿ ಬಿಡ್ತೈತಿ. ಯಾಕ? ಅಜ್ಞಾನ. ಜ್ಞಾನ ಇಲ್ಲದಕ್ಕೆ ಹುಗ್ಗಿ ಎಲ್ಲ ಭೂಮಿ ಮ್ಯಾಗ ಚಲ್ಲಿ ಬಿಡ್ತೈತಿ, ಎಲೆ ತಗೊಂಡು ತಿಂದು ಬಿಡ್ತೈತಿ. ಅದ ಪ್ರಕಾರಿ ಇಡೀ ವಿಶ್ವದೊಳಗೆ ಇದ್ದಂಥ ಎಲ್ಲ ಅಖಿಲ ಪ್ರಾಣಿಗಳು ಅಜ್ಞಾನ ಪ್ರಭಾವದಿಂದ ನಮ್ಮ ರತ್ನತ್ರಯ ಸ್ವರೂಪ ದಾರಿ ಬಿಡ್ಕೊಂಡ ಮಿಥ್ಯಾತ್ ದರ್ಶನ್ ಜ್ಞಾನ ಚಾರಿತ್ರ ಸ್ವರೂಪ ಸಂಸಾರ ದಾರಿ ಗ್ರಹಣ ಮಾಡಿ ಅನಂತ ದುಃಖ ಪ್ರಾಪ್ತ ಮಾಡಿ ಸಂಸಾರದೊಳಗೆ ಪರಿಭ್ರಮಣ ಮಾಡುತ್ತಾ ಇದ್ದಾರು. ನೀವು ಏನು ಮಾಡಬೇಕು? ವೀತರಾಗದೇವ್ ಸಿದ್ಧಾಂತ ಶಾಸ್ತ್ರ ಮತ್ತು ನಿರ್ಗ್ರಂಥ ಗುರುಗಳು ಹೇಳಿದಂಥ ಜೀವ, ಪುದ್ಗಲ, ಧರ್ಮ, ಅಧರ್ಮ, ಆಕಾಶ ಮತ್ತು ಕಾಲ, ಈ ಪ್ರಕಾರ 6 ಪ್ರಕಾರ ಇದ್ದಂಥ ದ್ರವ್ಯಗಳು, ಪುದ್ಗಲ್ ಮತ್ತು ಜೀವ ಮತ್ತು ಪುದ್ಗಲ್ 2 ದ್ರವ್ಯ ಸಂಯೋಗದಿಂದ ಉತ್ಪನ್ನ ಆದಂಥ ಜೀವ, ಅಜೀವ, ಆಶ್ರವ, ಬಂಧ, ಸಂವರ, ನಿರ್ಜರ, ಮೋಕ್ಷ ಇತ್ಯಾದಿ ತತ್ವಗಳು, ಈ ಎಲ್ಲಾದ್ರ ಮ್ಯಾಗ ಸರಿಯಾಗಿ ಶ್ರದ್ಧಾನ ಮಾಡಿಕೊಂಡ, ಯಥಾರ್ಥ ಶ್ರದ್ಧೆ ಧಾರಣ ಮಾಡಿಕೊಂಡ ನಾವು ಸಮ್ಯಕ್ ದೃಷ್ಟಿ ಆಗಬೇಕು. ಏನಾಗಬೇಕು? ಸಮ್ಯಕ್ ದೃಷ್ಟಿ ಅಂದ್ರೆ, ಸಮ್ಯಕ್ ಅಂದ್ರೆ ಸತ್ಯಾರ್ಥ, ಸತ್ಯವಾಗಿ. ದೃಷ್ಟಿ ಅಂದ್ರೆ ಶ್ರದ್ಧಾನಿ ಅಂದ್ರೆ ಸಮ್ಯಕ್ ದೃಷ್ಟಿ. ಜೀವಕ್ಕೆ ಅಂತರಂಗದೊಳಗೆ ಆದಂಥ ಯಥಾರ್ಥ ಶ್ರದ್ಧಾನಕ ಸಮ್ಯಕ್ ದರ್ಶನ ಅನ್ನುತ್ತಾರೆ. ಯಥಾರ್ಥ ಶ್ರದ್ಧಾನ್ ಯಾ ದ್ರವ್ಯದ, ಯಾ ವಸ್ತುದ, ಯಾ ಪ್ರಕಾರ ಸ್ವರೂಪ ಅದ ಪ್ರಕಾರ ಅದ್ರ ಮಾನ್ಯತೆ ಮಾಡಬೇಕು. ತಿಳಿಕೈತಲ್ರಿ? ಬೋರ್ ಆಗ್ತಾ ಇದೆ? ಕನ್ನಡದೊಳಗೆ ಏನಂತೀರಿ ಬೋರ್ ಆಗ್ಲಕ್ಕ? ಹಾಂ, ಏನು ಹಿಂದಿಂದ ತಿಳ್ಕೊತೀವಿ, ನಿಮ್ಮ ಕ್ಲಾಸ್ ಹಿಂದಿಂದ. ಹಾಂ, ಯಾವ ವಸ್ತು ಯಾ ಪ್ರಕಾರ ಐತಿ ಅದ್ರ ಸ್ವರೂಪ ತಿಳ್ಕೊಂಡ ಅದ ಪ್ರಕಾರ ಅದರ ಬಗ್ಗೆ ಅದರ ಸ್ವರೂಪದ ಮಾನ್ಯತೆ ಮಾಡಬೇಕು. ನೋಡಿ, ಇಲ್ಲಿ ನಿಮ್ಮ ಹಾಸನ ಶಹರದೊಳಗೆ
ಮಧ್ಯ ಸರ್ಕಲ್ದೊಳಗೆ ಒಂದು ಸ್ಕೀಮ್ ಬಂದೈತಿ, ಹಿಂಗೆ ತಿಳ್ಕೊರಿ. ಅವ್ರೇನು ಹೇಳಿದ್ರು, ಅಗಲಕಾಯಿ ಕರೇಲ ಅಗಲಕಾಯಿ ಅಲ್ರಿ, ಹಾಂ, ಅಗಲಕಾಯಿ ಭಾಳಷ್ಟು ಮಧುರ ಐತಿ ಅಂತ ಹೇಳೋದೈತಿ. ಏನು ಮಾಡೋದೈತಿ? ಅಗಲಕಾಯಿ ಭಾಳ ರುಚಿ, ಭಾಳ ಮಧುರ ಐತಿ. ಹಿಂಗೆ ಏನು ಮಾಡಬೇಕು? ಹೇಳಬೇಕು. ಎಲ್ಲ ಇಡೀ ಜನರ ನಡುಕು ನಿತ್ತ ಮೈಕ್ ಕೈಯಾಗಿ ಹಿಡ್ಕೊಂಡ ಹೇಳಬೇಕು, ಅಗಲಕಾಯಿ ಭಾಳ ರುಚಿ ಐತಿ, ಭಾಳ ಮಧುರ ಐತಿ ಅಂತ ಹೇಳ್ತೀರಿ. ಹಿಂಗೆ ಯಾರು ಹೇಳ್ತಾರು ಅವ್ರಿಗೆ ಆನ್ ದಿ ಸ್ಪಾಟ್ 1,00,000 ರೂಪಾಯಿ ಪುರಸ್ಕಾರ. ಹೇಳ್ತೀರಿ? ಹೇಳ್ರಲ್ಲ. ಮುಂದಿನ ದೀಪಾವಳಿಗೆ, ದಸರಾಗ ಚೆನ್ನಾಗಿ 1 ತೊಲೆ ಬಂಗಾರ ಬರ್ತಿತ್ತು 1,00,000 ರೂಪಾಯಿದೊಳಗೆ. ಹೇಳ್ರಿ, ಏನಾಗ್ತಿತ್ತು? ನಮ್ಮ ಗುರುಗಳು ಹೇಳ್ತಿದ್ರು, ಯಾರ ಭಯ ನಿಮಿತ್ತದಿಂದ, ಯಾರ ಪ್ರೆಷರ್ ನಿಮಿತ್ತದಿಂದ ಅಥವಾ ಹೃದಯದೊಳಗೆ ಉತ್ಪನ್ನ ಆದಂಥ ಲೋಭ ಭಾವ ಪ್ರಭಾವದಿಂದ ಯಾರು ಜನರು ಎಲ್ಲ ಜನರ ಸಾಕ್ಷಿಯಿಂದ ಹೇಳಿದ್ರು ಕಿ ಅಗಲಕಾಯಿ ಭಾಳ ರುಚಿ ಐತಿ, ಭಾಳ ಮಧುರ ಐತಿ, ಹಿಂಗೆ ಹೇಳಿದ್ರೂ ಅವ್ರ ಅಂತರಂಗ ಹೇಳ್ತಾ ಇದೆ ಕಿ ನೀ ಸುಳ್ಳು ಮಾತಾಡ್ತಾ ಇದೆ. ಏನು ಮಾತಾಡ್ತಾ ಇದೆ? ನೀ ಸುಳ್ಳು ಹೇಳ್ತಾ ಇದೆ. ಯಾಕ? ಇಂದ ತಕ ಎಲ್ಲೆಲ್ಲಿ ಮತ್ತು ಯಾವಾಗೂ ಅಗಲಕಾಯಿ ತಿಂದಾರು, ಯಾರು ತಿಂದಾರು ಅವರಿಗೆ ಅಗಲಕಾಯಿ ಕೈ ಹತ್ತುತ್ತದೆ. ಸರಿ ಅಲ್ರಿ? ಇವರ ಪ್ರೆಷರ್ದಿಂದ, ಇವರ ಆಗ್ರಹದಿಂದ ಅಥವಾ ಅವರ ಭಯದಿಂದ ಅಥವಾ ಅಂತರಂಗದೊಳಗೆ ಉತ್ಪನ್ನ ಆದಂಥ ಲೋಭ ಭಾವದಿಂದ ನಾನು ಹೇಳಿಬಿಟ್ನು ಅಗಲಕಾಯಿ ಭಾಳ ಮಧುರ. ಯಾನು ನಿಮಿತ್ತದಿಂದ ನಾ ಹೇಳಿಬಿಟ್ನು ಕಿ ಅಗಲಕಾಯಿ ಭಾಳ ಮಧುರ. ಆದ್ರೆ ಮೊದಲು ಎಷ್ಟು ಸರ್ತೆ ನಾನು ಎಲ್ಲೆಲ್ಲೂ ಮತ್ತು ಎಷ್ಟು ಸರ್ತೆ ನಾನು ಅಗಲಕಾಯಿ ತಿಂದೇನು, ಆವಾಗ ಪ್ರತಿಯೊಂದು ಸಲ ಅಗಲಕಾಯಿ ಹತ್ತೈತಿ, ಕೈ ಹತ್ತೈತಿ. ನಂಗೆ ಅಂತರಂಗದೊಳಗಿಂದ ಒಂದು ಅಂತರ್ಧ್ವನಿ ಉತ್ಪನ್ನ ಆಗುತ್ತದೆ, ನೀ ಸುಳ್ಳು ಮಾತಾಡ್ತಾ ಇದ್ದೆ. ಯಾಕ? ಅಗಲಕಾಯಿ ಕೈ ಇದೆ. ಅದು ಅಂತರ್ಧ್ವನಿ ಏನೈತಿ ಅದ ಸಮ್ಯಕ್ ದರ್ಶನ. ಫಾರ್ ಎಕ್ಸಾಂಪಲ್, ಇದು ಉದಾಹರಣೆ ಮಾತ್ರ ಐತಿ. ಅದ ಪ್ರಕಾರ ಯಾರು ವೀತರಾಗಿ ಸರ್ವಜ್ಞ ಹಿತೋಪದೇಶಿ ಇದ್ದಾರು ಅವರ ಸತ್ಯಾರ್ಥ ದೇವರು. ನಮ್ಮ ಜೈನ ದರ್ಶನದಲ್ಲಿ ವ್ಯಕ್ತಿಗೆ ನಮಸ್ಕಾರ ಮಾಡಂಗಿಲ್ಲ. ಯಾರಿಗೆ ನಮಸ್ಕಾರ ಮಾಡಂಗಿಲ್ಲ? ವ್ಯಕ್ತಿಗೆ ನಮಸ್ಕಾರ ಮಾಡಂಗಿಲ್ಲ. ಆ ವ್ಯಕ್ತಿದೊಳಗೆ ಇದ್ದಂಥ ರತ್ನತ್ರಯ ಅಥವಾ ಪೂಜನೀಯ ಗುಣಗಳಿಗೆ ಜೈನರು ನಮಸ್ಕಾರ ಮಾಡ್ತಾರು. ಏನು ಮಾಡ್ತಾರು? ಗುಣಗಳಿಗೆ ನಮಸ್ಕಾರ ಮಾಡ್ತಾರು. ನಮ್ಮ ಸಲುವಾಗಿ ವ್ಯಕ್ತಿ ಪ್ರಮಾಣ ಇಲ್ಲ, ವ್ಯಕ್ತಿತ್ವ ಪ್ರಮಾಣ ಇದೆ. ಹಿತಾಳಿ ಕಲರ್ ಯಾವುದು? ಅದಕ್ಕೇನಂತೀರಿ? ಹಳದಿ ಕಲರ್ ಏನ್ರಿ? ಹಳದಿ ವರ್ಣ ಕನ್ನಡದೊಳಗೆ ಏನಂತೀರಿ? ಗೋಲ್ಡ್ ಮತ್ತು ಹಿತಾಳಿ ಎರಡೂ ಥರ ಕಲರಿಗೆ ಏನು ಹೆಸರೇನು? ಹಳದಿ ಕಲರ್ ಅಲ್ರಿ? ಅರಿಶಿಣ ಕಲರ. ಹಿತಾಳಿನೂ ಹಳದಿ ಕಲರ ಮತ್ತು ಬಂಗಾರನೂ ಹಳದಿ ಕಲರ. ಮಾತ್ರ ಕಲರ್ ಮ್ಯಾಗಿಂದ, ಮಾತ್ರ ಬಣ್ಣ ಮ್ಯಾಗಿಂದ ನಾವು ಮೂಲ್ಯಾಂಕನ ಮಾಡಂಗಿಲ್ಲ. ಬರೋಬರ್? ಅದೇ ಪ್ರಕಾರ ಇವರು ದ್ಯಾವರು, ಅವರು ದ್ಯಾವರು, ಅವರು ದ್ಯಾವರು, ಇವರು ದ್ಯಾವರು ಅಂದ್ರೆ ನಾವು ನಮಸ್ಕಾರ ಮಾಡಂಗಿಲ್ಲ. ಯಾವ ದ್ಯಾವ್ರದೊಳಗ ವೀತರಾಗ್ತಾ ಸರ್ವಜ್ಞತಾ ಮತ್ತು ಇಡೀ ಪ್ರಾಣಿ ಮಾತ್ರಿಗೆ ಹೇಳಿದಂಥ ಹಿತೋಪದೇಶಿ ಗುಣ ಇರಬಹುದು, ನಮ್ಮವರ ಸತ್ಯಾರ್ಥ ದೇವರು. ಎಲ್ಲಿಯೂ ತಲೆ ನಮಿಸಬಾರದು. ಏನು ಮಾಡಬಾರ್ದು? ಎಲ್ಲಿಯೂ ನಮಿಸಬಾರದು. ಎಲ್ಲಿ ಯೋಗ್ಯ ಸ್ಥಾನ ಅದ, ಎಲ್ಲಿ ಶರಣ್ಯಭೂತ ಸ್ಥಾನ ಅದ, ಅಲ್ಲೇ ನಮ್ಮ ತಲೆ ಏನಾಗಬೇಕು? ನಂಬಬೇಕು. ವೀತರಾಗ್ ದೇವ್ ಮತ್ತು ಸಿದ್ಧಾಂತ ಶಾಸ್ತ್ರ ಅಂದ್ರೆ ಆ ವೀತರಾಗ್ ಸರ್ವಜ್ಞ ಭಗವಂತರು ಹೇಳಿದಂಥ ಜೀವಾದಿ ತತ್ವಗಳನ್ನು, ಜೀವಾದಿ ದ್ರವ್ಯ, ಜೀವಾದಿ ಅಸ್ಥಿಕಾಯ ಮತ್ತು ಜೀವಾದಿ ಪದಾರ್ಥಗಳ ಸ್ವರೂಪ ಯಾತ್ರದೊಳಗೆ
ಪೂರ್ವಾಚಾರ್ಯರು ಬರೆದಿಟ್ಟ್ಯಾರು. ಮತ್ತು ಆ ಶಾಸ್ತ್ರದೊಳಗೆ ಈ ಸಂಸಾರಿ ಭ್ರಮಣ ಮಾಡುವಂಥ ಪ್ರಾಣಿಗಳಿಗೆ ಮುಕ್ತಿ ಪಡ್ಕೋಬೇಕಂತ ದಾರಿ ಹೇಳ್ಯಾರು. ರತ್ನತ್ರಯ ಸ್ವರೂಪ ಮೋಕ್ಷ ಮಾರ್ಗದ ಉಪದೇಶ ಮಾಡ್ಯಾರು. ಅಂಥ ಶಾಸ್ತ್ರ ಅಂದ್ರೆ ಸತ್ಯಾರ್ಥ ಶಾಸ್ತ್ರ, ಖರೇ ಶಾಸ್ತ್ರ. ಮತ್ತು ಗುರುಗಳು ಯಾರ? ಮೌನದ ಗುರು ಯಾರು ಸಾರ್ಕೆ ಗುರುಗುರಿಸ್ತಾರ ಅವ್ರ? ಯಾರ? ಭಗವಂತರು ಹೇಳ್ದಂಥ ದಾರಿ ಮ್ಯಾಗ ಯಾರ ಪಂಚಮಹಾವ್ರತ 28 ಮೂಲಗುಣ ಧಾರಣೆ ಮಾಡ್ಕೊಂಡ, ನಗ್ನ ದಿಗಂಬರ ಮುದ್ರೆ ಧಾರಣೆ ಮಾಡ್ಕೊಂಡ, ನಿಜವಾಗಿ ಆತ್ಮಹಿತ ಸಲುವಾಗಿ ಮತ್ತು ನಮ್ಮ ಆತ್ಮಹಿತ ಗುಡೆ ಎಲ್ಲ ಪ್ರಾಣಿಗಳ ಹಿತ ಆಗಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರು. ಅಂಥ ಗುರುಗಳು ಸತ್ಯಾರ್ಥ ಗುರುಗಳ. ಈ ಪ್ರಕಾರ ದೇವಶಾಸ್ತ್ರ ಗುರುಗಳ ಸ್ವರೂಪ ತಿಳ್ಕೊಂಡ, ಧರ್ಮದ ಸ್ವರೂಪ ತಿಳ್ಕೊಂಡ, ಅದ್ರ ಮ್ಯಾಗ ಯಥಾರ್ಥ ಶ್ರದ್ಧಾನ ಮಾಡಬೇಕು. ನೋಡ್ರಿ, ನಾವು ಈ ವರ್ತಮಾನ ಪರ್ಯಾಯ ತಕ ಅಧರ್ಮಕ್ಕೆ ಧರ್ಮ ತಿಳ್ಕೊಂಡ, ರಾಗಿ ದ್ವೇಷಿ ಅಸಂಯಮಿ ಕುದೇವತಾಗಳನ್ನು ಸತ್ಯಾರ್ಥ ದೇವತಾ ತಿಳ್ಕೊಂಡ, ದೇವರು ತಿಳ್ಕೊಂಡ, ನಾವು ಅಂಧಶ್ರದ್ಧೆ ಮಾಡಿಕೊಂಡ ಅನಂತ ಸಂಸಾರದೊಳಗೆ ಭಾಳಷ್ಟು ದುಃಖ ಸಹನ ಮಾಡಿದ್ದೇವೆ. ಇನ್ನು ದುಃಖ ಯಾರ್ಯಾರಿಗೆ ಬೇಕು ಕೈ ಮ್ಯಾಗ ಮಾಡಿರಿ ನೋಡ್ರಿ ಸ್ವಲ್ಪ. ಯಾರ್ಯಾರಿಗೆ ದುಃಖ ಬೇಕು? ಯಾರಿಗೆ ಬೇಡ? ಹಾಂ ರೀ, ದುಃಖ. ಹಾಂ, ಸರಿ. ಅದು ಮನುಷ್ಯ ಭಾಳ ಸ್ವಾರ್ಥಿ. ನೀವು ಭಾಳ ಅನುಭವ ಇದ್ದೀರಿ. ದುಃಖ ಆದ್ರೂ ನಾವು ದೇವ್ರನ್ನ ನೆನಪು ಮಾಡುತ್ತೇವೆ. ದುಃಖ ಇಲ್ಲ ಅದಕ್ಕೆ ಯಾರ ದೇವರ, ಯಾರ ಗುರು, ಯಾವ ಶಾಸ್ತ್ರ ಎಲ್ಲ ಹೋಗ್ಲಿ ಆ ಕಡೆ. ದುಃಖ ಯಾರಿಗೂ ಬೇಡ. ಹಾಂ, ಸುಖ ಯಾರ್ಯಾರಿಗೆ ಬೇಕು ಹೇಳ್ರಿ? ನಿಮ್ಗೇನು ಗೊತ್ತಾ ಎಲ್ಲರಿಗೆ ಬೇಕತ್ತ? ನೀವು ವಕೀಲ್ ಪತ್ರ ತೊಗೊಂಡಿರಿ? ಹಾಂ, ಗೊತ್ತಿಲ್ಲ ಆದ್ರೂ ವಿಶ್ವದೊಳಗೆ ಯಾರೂ ಪ್ರಾಣಿ ಹಿಂಗಿಲ್ಲ ಕಿ ಅವ್ರು ಅನ್ಬಹುದು ಕಿ ನಂಗೆ ಸುಖ ಬೇಡ. ಹಿಂಗಾಗಬಹುದು ಕಿ ಯಾವ ಪ್ರಸಂಗದೊಳಗೆ ಯಾರು ಹೇಳಬಹುದು ಕಿ ನನಗೆ ರೊಕ್ಕ ರೂಪಾಯಿ ಬಂಗಾರ ಬೆಳ್ಳಿ ಏನೂ ಬೇಡ. ಯಾರು ಅನ್ಬಹುದು ಕಿ ನನಗೆ ಇವತ್ತ ಊಟನೂ ಬೇಡ. ಯಾರೂ ಈ ಪ್ರಕಾರ ವಿಚಾರ ಮಾಡಬಹುದು ಕಿ ನನಗೆ ಪದ ಪ್ರತಿಷ್ಠಾ ಮಾನ ಸಮ್ಮಾನವನ್ನು ಏನೂ ಬೇಡ. ಯಾರು ಜೀವನದೊಳಗೆ ಭಾಳಷ್ಟು ಕಷ್ಟಪಟ್ಟಂತೆ ಜೀವನದೊಳಗೆ ದುಃಖಿಯಾಗಿ ಈ ಪ್ರಕಾರ ವಿಚಾರ ಮಾಡಬಹುದು ಕಿ ನಂಗೆ ಜೀವನನೂ ಬೇಡ. ಈ ಎಲ್ಲ ಪ್ರಕಾರ ವಿಚಾರ ಮಾಡುವಂಥ ಜೀವಗಳು ನಮಗೆ ನೋಡಕ್ಕೆ ಸಿಗಬಹುದು. ಆದ್ರೆ ಸಂಪೂರ್ಣ ವಿಶ್ವದೊಳಗೆ ನನಗೆ ಸುಖ ಬೇಡ ಇಂಥ ಪ್ರಕಾರ ವಿಚಾರ ಮಾಡುವಂಥ ಯಾವ ಜೀವ ಇಲ್ಲ. ಯಾಕ? ಎಲ್ಲರಿಗೂ ಸುಖ ಬೇಕು. ಆದ್ರೆ ಸುಖ ಬೇಕಂದ್ರೆ ಸುಖ ಸಿಗಂಗಿಲ್ಲ. ದುಃಖ ಬೇಡ ಅಂದ್ರೆ ದುಃಖ ನಷ್ಟ ಆಗಂಗಿಲ್ಲ. ಅದೇನು ಮಾಡ್ಬೇಕಂದ್ರೆ ಸುಖ ಪಡ್ಕೊಳ್ಳೋ ಸಲುವಾಗಿ ದುಃಖ ನಷ್ಟ ಮಾಡುವ ಸಲುವಾಗಿ ಒಂದು ಉಪಾಯ ಇದೆ. ನಮ್ಮ ವೀತರಾಗ ದೇವ್ ಹೇಳಿದಂಥ ರತ್ನತ್ರಯ ಧಾರಣ ಮಾಡ್ಕೋಬೇಕು. ಏನು ಮಾಡಬೇಕು? ರತ್ನತ್ರಯ ಧಾರಣ ಮಾಡ್ಕೋಬೇಕು. ನಾನು ಯಾವಾಗೂ ಪ್ರಸಂಗ ಬಂದಾಗ ಒಂದು ಉದಾಹರಣೆ ಕೊಡುತ್ತೇನೆ. ಮತ್ತೊಂದು 2 ನಿಮಿಷ ನಡೀತಿದೆಯಲ್ರಿ? ನಾವು ಪ್ರಥಮವಾಗಿ ಈ ಹಾಸನ ಶಹರದೊಳಗೆ ಬಂದಿದ್ದೇವೆ. ನಾವು ಎಲ್ಲರೂ, ನೀವು ಬಂದಿರೇನೆ ಅವಳು 2ನೇ ಸಲ ದೀಕ್ಷಾ ತೊಗೊಂಡ್ಮ್ಯಾಗ. ಹಾಂ, ದೀಕ್ಷಾ ತೊಗೊಂಡ್ಮ್ಯಾಗ ನಡೆದಿದ್ದು. ಆ್ಯಂಡ್ ನಾವು ಹಿಂದಿನ ಜನ್ಮದಾಗ ಬಂದೀವಲ್ಲ ಇಲ್ಲಿ. ಭಾಳಷ್ಟು ಸಲ ಬಂದೀವಿ ಇಲ್ಲಿ. ಈಗ ದೀಕ್ಷಾಧಾರಣ ಮಾಡಿ ಈಗ ಫಸ್ಟ್ ಸಲ ನೀವು ಫಸ್ಟ್, ನೀವೆಲ್ಲರೂ ಫಸ್ಟ್. ಹಾಂ, ನೋಡ್ರಿ, ನೀವು ಫಸ್ಟ್ ತಿಳಿತ ಕನ್ನಡ. ಹಾಂ, ಆದ್ರೆ ಹಸನ ಶಹರದೊಳಗೆ, ಹಸನ ನಗರದೊಳಗೆ ನಾವೆಲ್ಲರೂ ಪ್ರಥಮವಾಗಿ ಬಂದಿದ್ದೇವೆ. ಈ ಶಹರದೊಳಗೆ ಬರೋ ಸಲುವಾಗಿ ಭಾಳಷ್ಟು ದಾರಿಗಳು ಇದಾವು ಅಲ್ರಿ. ಚಂದ್ರಾಯಪಟ್ಟಣ, ಬೆಂಕಿಪಟ್ಟಣ, ಕಾಡಿಪೇಟೆ, ಹಾಂ, ಅರಸೀಕೆರೆ, ಬಾನಾವರ, ಜೈನರಗುತ್ತಿ, ಹಳೇಬೀಡು, ಇಷ್ಟು ದಾರಿಗಳು ಕೇಳ್ಕೊಂಡು ಗೊತ್ತದ. ಬಾಕಿ ಭಾಳಷ್ಟು ಇರಬೇಕು ಅಲ್ರಿ. ಈ ನಗರದೊಳಗೆ, ಈ ನಗರ ಸಲುವಾಗಿ ಬರೋ ಸಲುವಾಗಿ ಭಾಳಷ್ಟು ದಾರಿಗಳು ಇದಾವು. ಆದ್ರೆ ಮೋಕ್ಷ ನಗರಕ್ಕೆ ಹೋಗೋ ಸಲುವಾಗಿ ಒಂದೇ ಒಂದು ದಾರಿ ಇದೆ.
ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ. ಎಲ್ಲಿ ಬರಬೇಕಂದ್ರೆ ಯಾರು ಚನ್ನರಾಯಪಟ್ಟಣದಿಂದ ಬರಬಹುದು, ಯಾರು ಅರಸೀಕೆರೆಯಿಂದ ಬರಬಹುದು, ಯಾರು ಹಳಿಬೇಡುವಿಂದ ಬರಬಹುದು, ಯಾರು ಮ್ಯಾಗಿನ ತೆಳಗೆ ಬೀಳಬಹುದು, ಯಾರು ತೆಳಗಿಂದ ಪ್ರಗಟ ಆಗಬಹುದು, 10 ದಿಶೆಯಿಂದ ಇಲ್ಲಿ ಬರಬಹುದು. ಆದ್ರೆ ಮೋಕ್ಷ ನಗರಕ್ಕೆ ಹೋಗಬೇಕಂದ್ರೆ ಒಂದು ದಾರಿ ಇದೆ. ಯಾವುದು? ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ. ಅನಾದಿ ಕಾಲದಿಂದ ಇವತ್ತು ತಕ ಯಾರ್ಯಾರು ಮೋಕ್ಷ ಪ್ರಾಪ್ತ ಮಾಡ್ಕೊಂಡಾರು ಅವ್ರು ಇದೇ ಮಾರ್ಗದಿಂದ ಮುಕ್ತ ಆಗ್ಯಾರು. ಭವಿಷ್ಯದೊಳಗೆ ಯಾರ್ಯಾರು ಮುಕ್ತ ಆಗವ್ರದಾರು ಅವರು ಇದೇ ದಾರಿಯಿಂದ ಮುಕ್ತ ಆಗವ್ರದಾರು. ನೀವ್ರ ಏನಿಲ್ಲ ಮಹಾರಾಜ್ನವ್ರು ಇಲ್ಲೇ ಇರೋವ್ರದ್ದು. ಇಲ್ಲೇ ಇರ್ತೀರಿ? ಇಲ್ಲೇ ಇರೋವ್ರ? ಇಲ್ಲ ಇಲ್ಲ ಎಲ್ಲಿ ಹೋಗೋರು? ಮೋಕ್ಷ ಎಲ್ಲಿ ಅದು? ಮೋಕ್ಷ ಮ್ಯಾಗ ಮಾಡಾಗೈತಿ. ಮೋಕ್ಷ ಎಲ್ಲಿ ಅದ? ಸಂಸಾರ ಎಲ್ಲಿ ಅದ? ನಾವು ಎಲ್ಲಿ ಅದೇವು? ಎಲ್ಲ ಯಥಾರ್ಥದಿಂದ ತಿಳ್ಕೊಬೇಕಂದ್ರೆ ಸ್ವಲ್ಪ ಸ್ವಲ್ಪ ಸ್ವಾಧ್ಯಾಯ ಮಾಡಬೇಕು. ಭಾಳಷ್ಟು ಜನ ನಾವು ಸ್ವಾಧ್ಯಾಯ ಪ್ರೇರಣೆ ಕೊಟ್ಟ ಮ್ಯಾಗ ಅಂತಾರು, ಮಹಾರಾಜ ನಮ್ಗೆ ಆ ಥರಿಂದ ಏನು ತಿಳಿಯಂಗಿಲ್ಲ. ಸ್ವಾಧ್ಯಾಯ ಕ್ಲಾಸ್ದೊಳಗೆ, ಪ್ರವಚನದೊಳಗೆ ಅಥವಾ ಯಾವ ಗ್ರಂಥ ಓದ್ಲಾಕೆ ಹೇಳಿದ್ಮ್ಯಾಗ ಭಾಳಷ್ಟು ಹೊಸವಾಗಿ ಜನ ಹೇಳ್ತಾರು, ಮಹಾರಾಜ ನಮ್ಗೆ ಅದ್ರಾಗಿಂದ ಏನೂ ತಿಳಿಯಂಗಿಲ್ಲ. ನಮಗೆ ಏನೂ ತಿಳಿಯಂಗಿಲ್ಲ ಇದ್ರ ತಿಳಿತೈತಲ್ಲ ಹೇಳ್ರಿ. ನಮಗೂ ಏನು ತಿಳಿಯಂಗಿಲ್ಲ ಇದ್ರ ತಿಳಿತೈತಿ. ಫಸ್ಟ್ ಸ್ವಾಧ್ಯಾಯದೊಳಗೆ ನಮಗೆ ಏನು ತಿಳಿಯಂಗಿಲ್ಲ ಇದು ತಿಳಿತ್ರನು ಭಾಳ ತಿಳಿತು. ಎಷ್ಟಕ್ಕೆ ಜನರಿಗೆ ನಮ್ಗೆ ಏನು ತಿಳಿಯಂಗಿಲ್ಲ ಇದು ತಿಳಿಯಂಗಿಲ್ಲ ಹೇಳ್ರಿ. ಆ ಸಲುವಾಗಿ ಚಾಲು ಮಾಡಿರಿ, ಶುರು ಮಾಡಿರಿ, ಪ್ರಾರಂಭ ಮಾಡಿರಿ. ಸ್ವಾಧ್ಯಾಯ ಮಾಡ್ಲಾಕ ನೀವು ಪ್ರಾರಂಭ ಮಾಡಿರಿ. ನೋಡಿರಿ, ಜಿನ್ವಾನಿದೊಳಗೆ ಭಾಳಷ್ಟು ಸುಂದರ ಎಲ್ಲ ಉಪದೇಶ ಕೊಟ್ಟ್ಯಾರು. ನಮ್ಮ ಆತ್ಮಕಲ್ಯಾಣ ಸಲುವಾಗಿ ಭಾಳಷ್ಟು ಸುಂದರ ಎಲ್ಲ ಮಾತುಗಳನ್ನು ಹೇಳ್ಯಾರು. ಆ ಪೂರ್ವಾಚಾರ್ಯರು ಭಾಳ ಕಷ್ಟದಿಂದ ಎಲ್ಲ ಶಾಸ್ತ್ರ ಗ್ರಂಥ ರಚನೆ ಮಾಡ್ಯಾರು. ಈಗ ಸದ್ಯ ಶಾಸ್ತ್ರ ಪ್ರಿಂಟ್ ಮಾಡೋದಾದ್ರೆ ಟೈಪಿಂಗ್ ಮಾಡಿ ಅದ್ರ ಪಾಂಡುಲಿಪಿ ತಯಾರು ಮಾಡಿ ಪ್ರೆಸ್ದಾಗ ಕೊಟ್ರೆ ಒಂದು ದಿವಸದೊಳಗೆ 1000 ಪ್ರತಿ, ಸಾವಿರಾರು ಪ್ರತಿಗಳು ಪ್ರಾಪ್ತ ಆಗಬಹುದು. ನಮ್ಮ ಪೂರ್ವಾಚಾರ್ಯರು ತಮ್ಮ ಕೈಯಿಂದ ತಾಡಪತ್ರ ಮ್ಯಾಗ ಗ್ರಂಥ ಬರೆದಿದ್ರು. ನಾವು ಚಾತುರ್ಮಾಸಕ್ಕೆ ಶ್ರವಣಬೆಳಗೊಳಕ್ಕೆ ಬಂದ ಮ್ಯಾಗ ಚಾತುರ್ಮಾಸ ಸ್ಥಾಪನಾ ಆಗೋ ಮೊದಲು ಪ್ರಾಕೃತ ಭವನಕ್ಕೆ ಹೋಗಿದ್ದು. ಪ್ರಾಕೃತ ಭವನ ನೀವು ಹೋಗಿರ್ಬೇಕಲ್ಲ, ಧವಲ ತೀರ್ಥ. ಹೋಗಿದ್ರಿ ಅಲ್ರಿ? ಹಾಂ, ಅಲ್ಲಿ ಒಂದು ತಾಡಪತ್ರಿ ಗ್ರಂಥ ಸಂರಕ್ಷಣೆ ಸಲುವಾಗಿ ಒಂದು ಪ್ರಾಜೆಕ್ಟ್ ನಡೆದಿತ್ತು. ಆ ಪ್ರಾಜೆಕ್ಟನ್ನು ನಡೆಸೋರು ನಮಗೊಂದು ಕೆಲಸ ನಂಗೆ ಹೇಳ್ರು, ಮಹಾರಾಜ್ರ ಈ ತಾಡಪತ್ರ ಮ್ಯಾಗ ಈ ಹಳಿ ಲೇಖನಿಯಿಂದ ಒಂದು ವಾಕ್ಯ ಬರೀರಿ, ನೀವು ಬರೀಬೇಕು. ನಾ 3 ಅಕ್ಷರ ಬರೆದ್ನು, 3 ಶಬ್ದ, 3 ಅಕ್ಷರ ಇಲ್ಲ, 3 ಶಬ್ದ ಬರೆದ್ನು. ಏನ? ಶ್ರೀ ಜಿನಾಯ ನಮಃ. ಏನು ಬರೆದ್ನು? ಆ 3 ಶಬ್ದ ಬರೀತಕ ನನಗೆ ಬ್ಯಾವರು ಬಿಡ್ತು. 3 ಶಬ್ದ ಶ್ರೀ ಜಿನಾಯ ನಮಃ. ಯಾಕ್ರಿ? ಆ ಲೇಖನಿ ಆ ತಾಡಪತ್ರ ಮ್ಯಾಗಿಂದ ಮುಂದೆ ಹೋಗಲ್ಲ. ಭಾಳ ಕಷ್ಟ ಮಾಡಿ ಅದು 3 ಶಬ್ದ ಪೂರ ಮಾಡಿನು. ನಮ್ಮ ಆಚಾರ್ಯರು ಎಷ್ಟು ಕಷ್ಟ ಮಾಡಿರಬೇಕು ಹೇಳಿ ಸ್ವಲ್ಪ ನೋಡ್ರಿ. ತತ್ವಾರ್ಥ ಸೂತ್ರ ಗ್ರಂಥದ ಹೆಸರು ಕೇಳಿರಿ ನೀವು. 10 ಅಧ್ಯಾಯದಲ್ಲಿ 357 ಸೂತ್ರಗಳು. ಎಷ್ಟು ಸೂತ್ರಗಳು? 357, 357. ಓಕೆ, ಆ 357 ಸೂತ್ರ ಮ್ಯಾಗ ಆಚಾರ್ಯ ಸಮಂತಭದ್ರಜಿ ಮಹಾರಾಜರು, ಯಾರು ರತ್ನಕರ್ಣ ಶ್ರಾವಕಾಚಾರ ಗ್ರಂಥದ ರಚನೆ ಮಾಡ್ರು, ಆ ಸಮಂತಭದ್ರ ಮಹಾರಾಜರು ಒಂದು ಟೀಕಾ ಬರೆದ್ರು, ಮೀನ್ಸ್ ವಿಶ್ಲೇಷಣ. ಅವರ ಮೊದಲ ಆಚಾರ್ಯ ಉಮಾಸ್ವಾಮೀಜಿ ಮಹಾರಾಜರು ಮೂಲ ಗ್ರಂಥ ರಚನೆ ಮಾಡಿದ್ರು. ಆ ಗ್ರಂಥ ಮ್ಯಾಗ ತತ್ವಾರ್ಥ ಸೂತ್ರ ಮ್ಯಾಗ ಸಮಂತಭದ್ರ ಸ್ವಾಮೀಜಿ ಏನು ಮಾಡ್ರು, ಗಂಧಹಸ್ತಿ ಮಹಾಭಾಷ್ಯ ಹೆಸರು ಪಟ್ಟಂಥ ಒಂದು ಟೀಕೆ ಬರೆದ್ರು. ಆ ಟೀಕಾ ಮೋಕ್ಷ ಮಾರ್ಗಸ್ಯ ನೇತಾರಂ ಭೇತ್ತಾರಂ ಕರ್ಮಭೂಭೃತಾಂ ಜ್ಞಾತಾರಂ ವಿಶ್ವತತ್ವಾನಾಂ.
ಈ ಒಂದು ಶ್ಲೋಕ ಮ್ಯಾಗ ಆಚಾರ್ಯ ಸಮಂತ ಭದ್ರಜಿ ಮಹಾರಾಜ 115 ಶ್ಲೋಕಗಳ ಮ್ಯಾಗ ಶ್ಲೋಕಗಳಿಂದ ವಿಶ್ಲೇಷಣೆ ಮಾಡ್ರು. ಒಂದು ಶ್ಲೋಕದ ವಿಶ್ಲೇಷಣೆ 115 ಶ್ಲೋಕದೊಳಗೆ ಮಾಡ್ರು ನೋಡ್ರಿ. 115 ಶ್ಲೋಕೊಮ್ಮೆ ಮತ್ತು ಮುಂದೆ 10 ಅಧ್ಯಾಯದೊಳಗೆ ಇದ್ದಂಥ 357 ಸೂತ್ರ ಮ್ಯಾಗ ಅವ್ರ 84,000 ಶ್ಲೋಕ ಬರೆದ್ರು. ಎಷ್ಟು? 84,000 ಶ್ಲೋಕ. 84 ಸರಿ ಅದಲ್ರಿ, 84,000 84,000 ನೋಡ್ರಿ ಆಚಾರ್ಯಗಳ ಬುದ್ಧಿ. ಶ್ರೀ ಜಿನಾಯ ನಮಃ 3 ಶಬ್ದ ಬರೀ ಪ್ರಸಂಗದೊಳಗೆ ನಂಗೆ ಬೆವರು ಬಿಡ್ತು. ಅವ್ರ 84,000 ಶ್ಲೋಕಗಳು ಮಾತ್ರ 357 ಸೂತ್ರ ಮ್ಯಾಗ ಇಷ್ಟು ವಿಶ್ಲೇಷಣೆ ಮಾಡ್ರು. ಯಾವಾಗ ಬರೆದಿರಬೇಕು? ಈ ಒಂದು ಗ್ರಂಥದ ಟೀಕೆ ಆಯಿತು. ಮತ್ತು ರತ್ನಕಂಠ ಶ್ರಾವಕಾಚಾರ, ಜಿನಸ್ತುತಿ ಶತಕಂ, ಸ್ವಯಂಭೂ ಸ್ತೋತ್ರ ಇತ್ಯಾದಿ ಭಾಳಷ್ಟು ಗ್ರಂಥಗಳ ರಚನೆ ಅವರು ಮಾಡಿದ್ರು. ಈ ಒಬ್ಬರು ಆಚಾರ್ಯ ಆದರು. ಕುಂದ ಆಚಾರ್ಯರು 84 ಪಾಹುಡ್ 84 ಪಾಹುಡ್ ಗ್ರಂಥದ ರಚನೆ ಮಾಡಿದ್ರು. ಇಂಥ ಎಲ್ಲ ದೊಡ್ಡ ದೊಡ್ಡ ಆಚಾರ್ಯ ಆಗಿ ಹೋದರು. ಎಲ್ಲೇ ವಿಂಧ್ಯಗಿರಿ ಚಂದ್ರಗಿರಿ ಮ್ಯಾಗ ಶ್ರವಣ ಬೆಳಗೊಳದೊಳಗೆ ಇಲ್ಲಿಂದ 50 ಕಿಲೋಮೀಟ್ರ್ ಸಮಥಿಂಗ್ ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿ ಆಚಾರ್ಯರು ಎಷ್ಟು ಮಹಾನ್ ಗ್ರಂಥಗಳ ರಚನೆ ಮಾಡ್ರು. ನಾವು ಯಾವಾಗ ತಿಳ್ಕೊಳ್ಳೋರು ಹೇಳ್ರಿ? ಆಚಾರ್ಯ ನೇಮಿಚಂದ್ರ ಮಹಾರಾಜರ ಗೋಮಟ್ಸಾರ್ ಜೀವಕಾಂಡ್, ಕರ್ಮಕಾಂಡ್, ತ್ರಿಲೋಕಸಾರ್ ಈ ಗ್ರಂಥದೊಳಗೆ ಮತ್ತು ಲಬ್ಧಿಸಾರ ಕ್ಷಪಣಾಸಾರ ಈ ಗ್ರಂಥಗಳದೊಳಗೂ ಏನು ಗಣಿತೀಯ ವಿಶ್ಲೇಷಣೆ ಮಾಡ್ಯಾರು, ಆ ಗಣಿತದ ಮುಂದೆ ವಿಶ್ವದೊಳಗೆ ಆದಂಥ ಎಲ್ಲ ವಿಶೇಷ ವಿದ್ವಾನರು ನತಮಸ್ತಕ ಆಗಬೇಕು. ನೀವು ಪೈಥಾಗೋರಸ್ ಹೆಸರು ಕೇಳಿರಬೇಕು. ಗಣಿತ ವಿದ್ವಾನ್, ಆಧುನಿಕ ಗಣಿತೀಯ ವಿದ್ವಾನ್. ಮತ್ತು ಐನ್ಸ್ಟೈನ್, ಇಂಥೆಲ್ಲ ದೊಡ್ಡ ದೊಡ್ಡ ವಿದ್ವಾನರು, ದೊಡ್ಡ ದೊಡ್ಡ ಸೈಂಟಿಸ್ಟರು ಎಲ್ಲ ಸಿದ್ಧಾಂತ ಚಕ್ರವರ್ತಿ ನೇಮಿಚಂದ್ರ ಆಚಾರ್ಯ ಮುಂದೆ ನಂಬಬೇಕು. ಇಂಥ ಆಚಾರ್ಯ ನಮ್ಮ ಜೈನ ಸಂಸ್ಕೃತಿಯಲ್ಲಿ ಆಗಿ ಹೋದರು. ಎಷ್ಟು ಜನರಿಗೆ ಗೊತ್ತಿದೆ?